ಶ್ರೀ ಗುರುಭ್ಯೋ ನಮಃ. ತೀರ್ಥ ಪ್ರಬಂಧ ಪ್ರವಚನಮಾಲಾದ 13ನೇ ಭಾಗ ಇದು. ಉತ್ತರ ಪ್ರಬಂಧವನ್ನು ಶ್ರವಣ ಮಾಡ್ತಿದ್ದೀವಿ. ಅದರಲ್ಲಿ 11ನೇ ಪದ್ಯ ಈ ಹಿಂದೆ ಮುಕ್ತಾಯ ಕಂಡಿದೆ. ಈ ಗೋದಾವರಿ ನದಿಯ ಶ್ರವಣ, ಅದರ ಮಹತ್ವದ ಶ್ರವಣ ಈ ಹಿಂದೆ ಮುಕ್ತಾಯ ಮಾಡಿ ಮುಗಿಸಿದ್ದೀವಿ. ಇನ್ನು ಯಮುನಾ ನದಿಯ ಶ್ರವಣ. ಯಮುನಾ ನದಿ ಅನ್ನೋದ್ರ ಬಗ್ಗೆ ಸ್ವಲ್ಪ ಸಂಶಯ ಇದೆ, ಅದನ್ನು ಈ ಮುಂದೆ ಹೇಳ್ತೇನೆ. ಕಾಲಿಂದಿ ತಮಘಾನ್ವಿತಾಪಿ ಸತಃ ಕೃತ್ವಾ ಪವಿತ್ರಾತ್ಮನಃ ಗಂತುಂ ನೈವ ಕದಾಪಿ ಮುಂಚಸಿ ತವ ಭ್ರಾತುರ್ನಿಕೇತಂ ಪ್ರತಿ ಕಿಂತು ಕ್ಷೀರಪಯೋಧಿ ವಾಸ ನಿರತಾನ್ ಪ್ರೀತ್ಯಾ ಕರೋಷ್ಯಾಶ್ರಿತಾನ್ ಸ್ನಿಗ್ಧೇ ಭರ್ತರಿ ಕಾಮಿನೀ ಜನ ರುಚಿ ತತ್ ಪಕ್ಷ ಏವ ಹ್ಯಲಂ. ಯಾವ ನದಿಯ ಸ್ತೋತ್ರ ಇದು? ಯಮುನಾ ನದಿಯ ಸ್ತೋತ್ರ ಅಂತ ಹೇಳ್ತಾರೆ. ಭರತಖಂಡದ 7 ಮಹಾನದಿಗಳಲ್ಲಿ ಒಂದು. ಹಿಮಾಲಯದ ಕಳಿಂದ ಅಂತ ಒಂದು ಪರ್ವತ, ಅಲ್ಲಿ ಹುಟ್ಟೋದ್ರಿಂದ ಇದಕ್ಕೆ ಕಳಿಂದದಿಂದ ಹುಟ್ಟೋದ್ರಿಂದ ಕಾಳಿಂದಿ ಅಂತ ಕರೀತಾರೆ. ನೀರು ಕಪ್ಪಾಗಿರೋದ್ರಿಂದ ಇದನ್ನ ಕೃಷ್ಣಾ ನದಿ ಅಂತ ಕೂಡ ಹೇಳ್ತಾರೆ. ಯಮುನೋತ್ರಿ ಅಂತ ಅದಕ್ಕೆ ಪ್ರಸಿದ್ಧವಾದ ಹೆಸರಿದೆ ಆ ಉಗಮ ಸ್ಥಾನಕ್ಕೆ. ಅಲ್ಲಿಂದ ಈ ಯಮುನಾ ನದಿ ಕೆಳಗೆ ಹರಿದು ಬಂದು ಗಂಗಾ ನದಿಯನ್ನ ಸೇರ್ತದೆ. ಸರಸ್ವತಿ ನದಿ ಮತ್ತು ಈ ಯಮುನಾ ನದಿ ಎರಡೂ ಕೂಡ ಗಂಗಾ ನದಿಗೆ ಉಪನದಿಗಳೇ. ತಾರತಮ್ಯದಲ್ಲಿ ತುಂಗಭದ್ರಾ ನದಿಯ ಬಳಿಕದ ಸ್ಥಾನ ಇದು. ಇದರಲ್ಲಿ ಯಮನ ಮಗ ಕೃಷ್ಣ ಅವನು ನೆಲೆಸಿದ್ದಾನೆ. ಅವನನ್ನ ಆ ಯಮುನಾ ಅಂತರ್ಯಾಮಿಯಾಗಿ ಅನುಸಂಧಾನ ಮಾಡಬೇಕು. ಯಮುನೆಯಲ್ಲಿ ಈ ಯಮುನೆ ಹುಟ್ಟಿದ್ದಲ್ಲಿಂದ ಸೂರ್ಯನಿಗೆ ಸಂಜ್ಞಾದೇವಿಯಲ್ಲಿ ಹುಟ್ಟಿದವಳು, ಮತ್ತೆ ಅವಳ ಜೊತೆ ಹುಟ್ಟಿದವನು ಯಮ, ಮತ್ತೆ ವಯೋಸುತ ಮನು. ಹೀಗೆ ಅದು ಉಲ್ಲೇಖ ಕಾಣ್ತದೆ. ಯಮುನಾ ನದಿ ಅಂತ ಇದನ್ನು ಹೇಳ್ತಾರೆ. ಆದರೆ ನನ್ನ ಆಲೋಚನೆ ಏನಂದ್ರೆ, ಇದು ಯಮುನಾ ನದಿ ಅಲ್ಲ. ನಾವೀಗ ಖ್ಯಾತವಾಗಿ ನೋಡುವಂತಹ ಏನು ಯಮುನಾ ನದಿ ಇದೆಯಲ್ಲ, ಈ ದೆಹಲಿಯಲ್ಲಿ ಇತ್ಯಾದಿ ಕಡೆಗಳಲ್ಲಿ ಹರಿಯುವಂತಹ ಯಮುನಾ ನದಿ, ಆ ಯಮುನಾ ನದಿ ಅಂತ ಇದನ್ನು ವ್ಯಾಖ್ಯಾನ ಮಾಡೋದು ಅಷ್ಟು ಉಚಿತ ಅಲ್ಲ. ಕಾಲಿಂದಿ ಅಂತ ವಾದರಾಯಣ ಸ್ವಾಮಿಗಳು ಶಬ್ದ ಪ್ರಯೋಗ ಮಾಡಿದ್ದಾರೆ. ಆದ್ರಿಂದ ಇದನ್ನ ಯಮುನಾ ನದಿಯ ಸಹೋದರಿಯಾದಂಥ ಮತ್ತೊಂದು ನದಿ ಅಂತ ತಿಳ್ಕೊಳ್ಬೇಕು. ಅದಕ್ಕೆ ಕಾರಣ ಏನು ಅಂತಂದ್ರೆ, ಯಮನ ಸಹೋದರಿ ಈ ನದಿ. ಯಾರು ಈ ನದಿಯಲ್ಲಿ ಸ್ನಾನ, ಆಹ್ನಿಕ ಇತ್ಯಾದಿ ಪುಣ್ಯ ಕಾರ್ಯಗಳನ್ನು ಮಾಡ್ತಾರೆ, ಅಂಥವರನ್ನ ಆ ಯಮುನಾ ನದಿ, ಈ ನದಿ ತನ್ನ ಸಹೋದರನ ಮನೆಗೆ ಕರ್ಕೊಂಡು ಹೋಗೋದಿಲ್ಲ. ಅಂದ್ರೆ ಯಮನ ಮನೆಗೆ, ಯಮನ ಊರಿಗೆ, ನರಕಕ್ಕೆ ಕರ್ಕೊಂಡು ಹೋಗೋದಿಲ್ಲ. ಹೊರತು ತನ್ನ ಗಂಡನ ಮನೆಯಾದಂಥ ವೈಕುಂಠಕ್ಕೆ ಕರ್ಕೊಂಡು ಹೋಗ್ತದೆ ಅಂತ ಅದರ ಒಂದು ಪ್ರಶಂಸ. ಈ ರಾಜರು ಮಾಡಿರುವಂಥ ಈ ಪ್ರಶಂಸಾದಿಂದ ಏನು ಗೊತ್ತಾಗ್ತದೆ? ಇದು ಯಮುನಾ ನದಿಯೇ ಆಗಿದ್ರೆ, ಈ ಯಮುನಾ ನದಿಯ ಪತಿ ಈ ಸ್ವಯಂ ವಿಷ್ಣು ಅಲ್ಲ. ಯಮುನಾ ನದಿಯ ಪತಿ ಆದ್ರೆ ಅವನು ವರುಣ ಆಗಬೇಕು. ಕಾಲಿಂದಿಯ ಪತಿ, ಕಾಲಿಂದಿ ಅಂತ ಮತ್ತೊಬ್ಬಳಿದ್ಲು, ಅಷ್ಟಮಹಿಷಿಯರಲ್ಲಿ ಒಬ್ಬಳು, ಅವಳ ಪತಿ ಆದ್ರೆ ಕೃಷ್ಣ. ಈ ಶ್ಲೋಕ ನೋಡಿದ್ರೆ ಕಾಲಿಂದಿ ಅಂತ ಶಬ್ದ ಪ್ರಯೋಗ ಮಾಡಿದ್ದಾರೆ ವಾದರಾಡಿ ಸ್ವಾಮಿಗಳು. ಆದ್ರೆ ಕಾಲಿಂದಿ ಅನ್ನೋ ಶಬ್ದ ನೋಡಿದ್ರೆ ಇಬ್ಬರಿಗೂ ಕಾಲಿಂದಿ ಅಂತ ಹೆಸರಿದೆ. ನಾವು ನೋಡುವಂತಹ ಪ್ರಖ್ಯಾತವಾದ ಯಮುನಾ ನದಿಗೂ ಕಾಲಿಂದಿ ಅಂತ ಹೆಸರಿದೆ. ಹಾಗೆ ಅಷ್ಟೇನು ಹೆಸರಲ್ಲದಂತಹ ಮತ್ತೊಂದು ನದಿ, ಅದಕ್ಕೂ ಕಾಲಿಂದಿ ಅಂತ ಹೆಸರು ಕಾಣಿಸ್ತದೆ. ಆದ್ರೆ ಅವೆರಡೂ ಹುಟ್ಟೋದು ಒಂದೇ ಜಾಗದಿಂದ ಹುಟ್ಟುತ್ತವೆ. ಎರಡೂ ಸಹೋದರಿಯರು. ನಮಗೆ ಪ್ರಖ್ಯಾತವಾದ ಭಾಗವತ, ಹರಿವಂಶ ಮೊದಲಾದ ಕಡೆ ಕಾಣಿಸೋದೇನೆಂದ್ರೆ, ಈ ಸೂರ್ಯನಿಗೆ ಸಂಜ್ಞಾದೇವಿಯಲ್ಲಿ ಹುಟ್ಟೋದು ವಯೋಸುತ ಮನು, ಯಮ ಮತ್ತು ಯಮುನಾ. ಆ ಯಮುನೆಯ ಜೊತೆಗೆ ಕಾಲಿಂದಿ ಅಂತ ಮತ್ತೊಬ್ಬಳು ಕೂಡ ಹುಟ್ಟಿದ್ಲು. ಅದನ್ನು ನಾವು ಮಹಾಭಾರತ ತಾತ್ಪರ್ಯ ನಿರ್ಣಯದಿಂದ, ಅಂದ್ರೆ ಆಚಾರ್ಯರ ಮಾತಿನಿಂದ ಮತ್ತು ವಾದರಾಡಿ ಸ್ವಾಮಿಗಳ ಈ ಶ್ಲೋಕದಿಂದ ಅದನ್ನು ತಿಳ್ಕೊಳ್ಬೇಕು. ಆ ಕಾಲಿಂದಿ ಅನ್ನುವ ಮತ್ತೊಂದು ನದಿಯು ಕೂಡ ಅಲ್ಲಿ ಹುಟ್ಟಿತ್ತು ಅನ್ನೋದು ಹೆಚ್ಚು ಖ್ಯಾತವಾಗಿಲ್ಲ. ಆದ್ರಿಂದಲೇ ಇಲ್ಲಿ ಕಾಲಿಂದಿ ಅಂತ ಬಂದ ಕೂಡಲೇ ಎಲ್ಲರೂ ಕೂಡ ಯಮುನಾ ನದಿ ಅಂತ ತಿಳ್ಕೊತಾರೆ. ಮತ್ತೆ ಕೃಷ್ಣನ ಅಷ್ಟಮಹಿಷಿಯರಲ್ಲಿ ಕಾಲಿಂದಿ ಅಂತ ಒಬ್ಬಳಿದ್ದಲ್ಲ, ಆ ಕಾಲಿಂದಿಯನ್ನು ಕೂಡ ಯಮುನಾ ಅಂತ ಭ್ರಮಿಸುವವರು ಅನೇಕ ಜನ ಇದ್ದಾರೆ. ಅದಕ್ಕಾಗಿ ತಾತ್ಪರ್ಯ ನಿರ್ಣಯದಲ್ಲಿ ಈ ಪಾಂಡವರು ಇಂದ್ರಪ್ರಸ್ಥದಲ್ಲಿ ಬಂದ ಪಟ್ಟಾಭಿಷೇಕ ಮಾಡಿಸ್ಕೊಂಡ ಮೇಲೆ ಕೃಷ್ಣಾರ್ಜುನರು ವಿಹಾರ ಮಾಡ್ತಾ ಇದ್ದಾಗ ಒಂದು ಕಡೆ ಈ ಕಾಲಿಂದಿಯನ್ನು ನೋಡಿದ. ಕಾಲಿಂದಿ ದೇವಿಯನ್ನ ಅರ್ಜುನ ನೋಡಿದ. ನೀನು ಯಾರು ಅಂತ ಅವಳನ್ನು ಕೇಳಿದ. ಅವಳು ನಾನು ಕೃಷ್ಣನನ್ನೇ ಮದುವೆ ಆಗಬೇಕು ಅಂತ ಅಪೇಕ್ಷೆ ಪಟ್ಟಿದ್ದೀನಿ ಅಂತೆಲ್ಲ ಹೇಳಿದ್ಲು. ಕೃಷ್ಣನಿಗೆ ಭೇಟಿ ಮಾಡಿಸಿದ. ಕೃಷ್ಣ ಅವಳನ್ನು ಮದುವೆ ಆದ ಅಂತ ಅಲ್ಲಿ ಕಥಾ ಬರ್ತದೆ. ಅನ್ಯಾಂ ಕಾಲಿಂದಿ ಅಂತ ಶಬ್ದ ಪ್ರಯೋಗ ಮಾಡ್ತಾರೆ ಮಧ್ವಾಚಾರ್ಯ. ಆ ಅನ್ಯಾಂ ಕಾಲಿಂದಿ ಅಂತ ಹೇಳಿದ್ರಿಂದ ನೀವು ಖ್ಯಾತವಾದಂತಹ ಯಾವ ಯಮುನಾ ನದಿಯನ್ನು ಕಾಲಿಂದಿ ಅಂತ ತಿಳ್ಕೊಂಡಿದ್ದೀನಿ, ಅದಲ್ಲ. ಅಷ್ಟಮಹಿಷಿಯರಲ್ಲಿ ಒಬ್ಬಳು ಆ ನದಿ ಅಲ್ಲ. ಹೊರತು
ಅವಳ ಸಹೋದರಿಯಾದಂಥ ಮತ್ತೊಬ್ಬಳು, ಕೃಷ್ಣನ ಪತ್ನಿಯಾದಂಥ ಕಾಲಿಂದಿ ಅಂತ ಒಬ್ಳು. ಇಬ್ಬಳು ಕಲಿಂದ ಪರ್ವತದಲ್ಲೇ ಹುಟ್ಟುತ್ತಾರೆ. ಅದನ್ನ ಕೆಲವರು ವ್ಯಾಖ್ಯಾನಕಾರರು ಜ್ಞಾನಿಗಳು ಏನು ಹೇಳ್ತಾರೆ ಅಂದ್ರೆ, ಹುಟ್ಟುವಾಗ ಪ್ರತ್ಯೇಕವಾಗಿ ಹುಟ್ಟುತ್ತಾರೆ, ಹುಟ್ಟಿ ಸ್ವಲ್ಪ ದೂರ ಪ್ರತ್ಯೇಕವಾಗಿ ಸಾಗಿ ಮುಂದೆ ಒಟ್ಟಾಗಿ ಹರಿದು ಬಿಡ್ತಾರೆ. ಆದ್ರಿಂದ ಇಲ್ಲಿ ಕಾಲಿಂದಿ ಅಂತಂದ್ರೆ ವಾದಿರಾಜ ಸ್ವಾಮಿಗಳು ಸ್ತೋತ್ರ ಮಾಡಿದ ಕೃಷ್ಣನ ಪತ್ನಿಯನ್ನು ಅಂತ ತಿಳ್ಕೊಳ್ಬೇಕು. ಆದ್ರೆ ಮತ್ತೊಂದು ಏನು ಅನಿಸ್ತದೆ ಅಂದ್ರೆ, ಪ್ರಖ್ಯಾತವಾದ ಯಮುನಾ ನದಿಯನ್ನು ಅವ್ರು ಸ್ತೋತ್ರ ಮಾಡಲಿಲ್ಲ. ಹಂಗಾದ್ರೆ ಗಂಗಾ ನದಿಯನ್ನು ಸ್ತೋತ್ರ ಮಾಡಿದ್ರು, ಸರಸ್ವತಿ, ಗೋದಾವರಿ ಇದೆಲ್ಲ ಸ್ತೋತ್ರ ಮಾಡಿ ಆಯ್ತು. ಪ್ರಖ್ಯಾತವಾದ ಈ ಯಮುನಾ ನದಿಯನ್ನ, ನಮಗೆಲ್ರಿಗೂ ಗೊತ್ತಿರುವಂಥ ಯಮುನಾ ನದಿಯನ್ನು ಸ್ತೋತ್ರ ಮಾಡಲಿಲ್ಲೇನು ಅಂತಂದ್ರೆ, ಅದಕ್ಕೆ ಕೆಲವರು ಜ್ಞಾನಿಗಳನ್ನ ಆ ರೀತಿ ಪ್ರಶ್ನೆ ಮಾಡಿದಾಗ, ಈ ಪ್ರಖ್ಯಾತವಾದ ಯಮುನಾ ನದಿ ಇದೆಯಲ್ಲ, ನಾವು ನೋಡುವಂಥ ಯಮುನಾ ನದಿ, ಈ ನಮ್ಮ ಯಮುನಾ ನದಿಯೊಳಗೆ ಅಂತರ್ಯಾಮಿ ಆದಂಥ ಆ ಕಾಲಿಂದಿ ನದಿ ಕೃಷ್ಣನ ಪತ್ನಿ, ಹಾಗೂ ವಾದಿರಾಜ ಸ್ವಾಮಿಗಳು ಸ್ತೋತ್ರ ಮಾಡಿದ್ದಿರಬೇಕು. ಯಾಕಂದ್ರೆ ಮುಂದೆ ಅವು ಎರಡು ಒಟ್ಟಿಗೆ ಹರಿತಾವಲ್ಲ. ಹುಟ್ಟುವಾಗ ಪ್ರತ್ಯೇಕವಾಗಿ ಹುಟ್ಟಿ, ಕಲಿಂದ ಪರ್ವತದಲ್ಲಿ ಪ್ರತ್ಯೇಕವಾಗಿ ಹುಟ್ಟಿ ಮತ್ತೆ ಅವು ಒಟ್ಟಿಗೆ ಹರಿತಾವಲ್ಲ. ಆದ್ರಿಂದ ನಮಗೆ ಗೊತ್ತಿರುವಂತಹ ಯಮುನಾ ನದಿಯಲ್ಲಿ ಅಂತರ್ಯಾಮಿ ಆದಂತಹ ಈ ಕಾಲಿಂದಿ ನದಿ, ಆ ಕಾಲಿಂದಿ ನದಿಗೆ ಕೃಷ್ಣನೇ ಪತಿ, ಅವನನ್ನು ಇಲ್ಲಿ ಸ್ತೋತ್ರ ಮಾಡಿದ್ದಾರೆ ವಾದಿರಾಜ ಸ್ವಾಮಿಗಳು ಅಂತ ಹೇಳಿದ್ರು. ಅದಲ್ಲದೆ ಕೇವಲ ಯಮುನಾ ನದಿ ಅಂತ ಅದನ್ನು ವ್ಯಾಖ್ಯಾನ ಮಾಡಿದರೆ ಅಥವಾ ಅನುವಾದ ಮಾಡಿದರೆ ಅದು ನಿರ್ಣಯಕ್ಕೆ ವಿರುದ್ಧ ಆಗ್ತದೆ ಅನ್ನೋದನ್ನ ಸ್ವಲ್ಪ ಗಮನಿಸಬೇಕು. ಮುಂದೆ ತ್ರಿವೇಣಿ ಪ್ರಯಾಗ ಕ್ಷೇತ್ರವನ್ನು ವರ್ಣನೆ ಮಾಡ್ತಾರೆ. ತ್ರಿವೇಣಿ ಯಮಘಕ್ಷೇಣಿ ಕೃಪಾಣಿ ಮುಕ್ತಿಕಾರಿಣಿ ಮಮಾನೀಹಿತ ಮಾದಹ್ಯಾತ್ ಹಿಮಾನೀಂ ಅಂಶುಮಾನಿವ. ಪಾಪ ರಾಶಿಗೆ ಇದೊಂದು ಖಡ್ಗ ಇದ್ದಂತೆ ಈ ತ್ರಿವೇಣಿ ಸಂಗಮ. ಇದು ನನ್ನ ಪಾಪಗಳನ್ನೆಲ್ಲ ನಾಶ ಮಾಡಬೇಕು. ಹೇಗೆ ಅಂದರೆ, ಸೂರ್ಯ ಬಂದಾಗ ಬೆಳಗಿನ ಮಂಜು ಹೇಗೆ ಕರಗಿ ಹೋಗ್ತದೋ ಆ ಥರ. ಇದಕ್ಕೆ ತೀರ್ಥರಾಜ ಅಂತ ಹೆಸರು ಈ ಪ್ರಯಾಗಕ್ಕೆ. ಅನೇಕ ಪ್ರಖ್ಯಾತವಾದ ಕ್ಷೇತ್ರಗಳಲ್ಲಿ ಇದೊಂದು. ಋಗ್ವೇದದಲ್ಲಿ, ಮಹಾಭಾರತದಲ್ಲಿ ಇದೆಲ್ಲ ಇದರ ವರ್ಣನ ಇದೆ. ಪಾಂಡವರು ತೀರ್ಥಯಾತ್ರೆ ಮಾಡಿದ ಪ್ರಸಂಗದಲ್ಲಿ ಈ ನದಿಗೂ ಕೂಡ ಹೋಗಿದ್ರು ಅನ್ನೋದನ್ನ ಕೇಳ್ತೇವೆ. ಸಿತಾಸಿತೆ ಸರಿತೆ ಯತ್ರ ಸಂಗತೆ ಅಂತ ಋಗ್ವೇದ ಕೂಡ ಅದನ್ನು ವರ್ಣನೆ ಮಾಡ್ತದೆ. ಬಿಳಿ ನದಿ ಮತ್ತು ಕಪ್ಪು ನದಿ ಎರಡೂ ಕೂಡ ಒಂದ್ ಕಡೆ ಸೇರ್ತವೆ. ಮತ್ತೆ ಪ್ರಯಾಗ ಅಂದ್ರೆ ಏನು? ನಾವು ಪ್ರಯಾಗ ಅಂತಂದ್ರೆ ನಾವು ಈ ಅಲಹಾಬಾದ್ ಅಂತ ತಿಳ್ಕೊಂಡಿರ್ತೇವೆ. ವಸ್ತುತಃ ಪ್ರಯಾಗ ಅಂತಂದ್ರೆ ಎರಡು ನದಿಗಳು ಸೇರುವಂತ ಪ್ರದೇಶ ಅಂತ ಅರ್ಥ. ಆದ್ರಿಂದಲೇ ಹಿಂದೆ ಅನೇಕ ಪ್ರಯಾಗಗಳಿವೆ. ಕರ್ಣ ಪ್ರಯಾಗ, ವಿಷ್ಣು ಪ್ರಯಾಗ, ರುದ್ರ ಪ್ರಯಾಗ ಇವೆಲ್ಲ. ಇದು ಎಲ್ಲದಕ್ಕಿಂತ ಹೆಚ್ಚು ಪ್ರಸಿದ್ಧವಾದ ಪ್ರಯಾಗ ಅಷ್ಟೇ. ಯಾಕಂದ್ರೆ ಅಲ್ಲಿ ಗಂಗಾ ನದಿಯ ಎರಡೆರಡು ಕವಲುಗಳು ಮಾತ್ರ ಸೇರ್ತಿರ್ತವೆ. ಇಲ್ಲಿ ಆ ಗಂಗಾ ನದಿ ಎಲ್ಲಾ ಕವಲುಗಳು, ಯಮುನೆ, ಸರಸ್ವತಿ, ಕಾಳಿಂದಿ ಎಲ್ಲ ಸೇರಿರೋದ್ರಿಂದ ಇದೊಂದು ದೊಡ್ಡ ಪ್ರಯಾಗ. ಯತ್ರ ಅಯಜಿತ ಭೂತಾತ್ಮ ಪೂರ್ವಮೇವ ಪಿತಾಮಹ ಪ್ರಯಾಗಮಿತಿ ವಿಖ್ಯಾತಂ ಭರತ. ಮಹಾಭಾರತದ ವನಪರ್ವದ 87ನೇ ಅಧ್ಯಾಯ. ಇಲ್ಲಿ ಹಿಂದೆ ಚತುರ್ಮುಖ ಯಾಗ ಮಾಡಿದ ಅಯಜತ, ತತ್ ಪ್ರಯಾಗಮಿತಿ ವಿಖ್ಯಾತಂ. ಅದಕ್ಕೆ ಅದರಿಂದ ಪ್ರಯಾಗ ಅಂತ ಖ್ಯಾತವಾದಂತ ಹೆಸರು. ಇಲ್ಲಿ ಪಿತೃಕಾರ್ಯ ಮತ್ತೆ ವೇಣಿದಾನ ಮೊದಲಾದವುಗಳನ್ನ ಮಾಡ್ತಾರೆ. ರಾಮನು ಕೂಡ ತನ್ನ ವನವಾಸ ಕಾಲದಲ್ಲಿ ಇಲ್ಲಿ ಭರದ್ವಾಜಾಶ್ರಮವನ್ನ ಸಂದರ್ಶಿಸಿದ್ದ. ಇಲ್ಲಿಂದ ಚಿತ್ರಕೂಟ ಸುಮಾರು 100 ಕಿಲೋಮೀಟರ್ ದೂರದಲ್ಲಿರುವಂತಹದ್ದು ಒಂದು ಪ್ರದೇಶ. ಈ ಭೂದೇವತೆ ಒಬ್ಬಳಿದ್ದೇನಿದ್ದಾಳಲ್ಲ ಸ್ತ್ರೀ, ಅವಳಿಗೆ ಅವಳ ದೇಹದ ಪ್ರಧಾನವಾದಂಥ ಭಾಗ ಇದೊಂದು. ಗಂಗಾಯಮುನೆಯೋರ್ ಮಧ್ಯಂ ಪೃಥಿವ್ಯಾಹ ಜಗನಂ ಸ್ಮೃತಂ ಅಂತ ಹೀಗೆಲ್ಲ ಅದನ್ನು ಮಹಾಭಾರತದಲ್ಲಿ ವರ್ಣನೆ ಮಾಡ್ತಾರೆ. ನನಗೆ ಸ್ಪಷ್ಟವಾಗಿ ನೆನಪಿಲ್ಲ, ಮತ್ತೊಂದ್ಸರಿ ಯಾವಾಗಾದ್ರೂ ಅದನ್ನ ಹೇಳ್ತೇನೆ. ಹೀಗೆ ಪ್ರಯಾಗ ಭೂದೇವತೆಯ ಶರೀರದ ಒಂದು ಅಂಗ ಅನ್ನೋ ದೃಷ್ಟಿಯಿಂದಲೂ ಬಹಳ ಶ್ರೇಷ್ಠವಾದದ್ದು. ಪ್ರಯಾಗ ಮಾಧವ, ಇಲ್ಲಿ ಪ್ರಯಾಗದಲ್ಲಿ ಮಾಧವ ರೂಪಿಯಾದ ಭಗವಂತ ಇದ್ದಾನೆ. ವೇಣಿ ಮಾಧವ ಅಂತ ಕೂಡ ಅವನು ಕರೀತಾರೆ. ಅವನು ನಮ್ಮ ಮನಸ್ಸಿನಲ್ಲಿ ಯಾವತ್ತೂ ಕೂಡ ಇರಬೇಕು. ಅವನ ನಾಮಸ್ಮರಣೆ ಏನಿದೆ ಅದು ದೊಡ್ಡ ಅಶ್ವಮೇಧ ಯಾಗ ಮೊದಲಾದ ಯಾಗಗಳಿಗೆ ಸಮಾನವಾದ್ದು ಅಂತ ಅದ್ಭುತವಾದ ಫಲವನ್ನು ಕೊಡುವಂಥದ್ದು. ಅಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತಿ ಕಂಡಿದೆ. ಹುಸಿಯ ನಾಡಿ ಹೊಟ್ಟೆ ಹೊಳೆಯುವ ವಿಷಯದಲ್ಲಿ ರಸಿಕನಿಂದ ಹುಸಿಗೆ ಹಾಕಿದಿರುವ ಇನ್ನು ಹೃಷಿಕೇಶನೇ, ಈಶನಿನ ಚರಣ ಭಜನೆ ಆಸೆಯಿಂದ ಮಾಡುವೆ ದೋಷ ರಾಶಿ ನಾಶ ಮಾಡು ಶೇಷಕೇಶವ.
ಶ್ರೀಕೃಷ್ಣಾರ್ಪಣಮಸ್ತು.